ಕಾರ್ಯಗಳು ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ದಿನದ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಕೆಲವು ಸ್ಥಳ ಪರಿಶೀಲನೆ ಮಾಡುವಂತಹದ್ದು, ಅದರ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಅವರ ಕೆಲಸ ಕಾರ್ಯ ಪರಿಶೀಲನೆ ಸಭೆಯನ್ನು ಕೂಡ ನಾನು ಇಟ್ಕೊಂಡಿದ್ದೇನೆ. ಈ ವರ್ಷ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಮಳೆಯಿಂದ ಆಗಿರುವಂತ ಅನಾಹುತ ಪ್ರಮಾಣ ಹೋದ ವರ್ಷಕ್ಕಿಂತ ಕಡಿಮೆ ಇದೆ. ಆದಾಗ್ಯೂ ಕೂಡ ಕರಾವಳಿಯ 3 ಜಿಲ್ಲೆಗಳಲ್ಲಿ ವಾಡಿಕೆಯಷ್ಟು ಮತ್ತು ವಾಡಿಕೆಗಿಂತ ಸ್ವಲ್ಪ ಹೆಚ್ಚು ಮಳೆ ಆಗಿದೆ. ಇದರ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಮೊದಲಿನಿಂದಲೂ ಕೂಡ ಈ ಕಡಲು ಕೊರತೆಯ ಸಮಸ್ಯೆ ನಿರಂತರವಾಗಿದೆ. ಇದು ಇವತ್ತಿನದ್ದಲ್ಲ, ಸುಮಾರು 30-40 ವರ್ಷದಿಂದ ನಾನು ಕೇಳಿದ ಹಾಗೆ ನೋಡಿದ ಹಾಗೆ ಈ ಸಮಸ್ಯೆ ಬಂದಿದೆ. ಕಾಲದಿಂದ ಕಾಲಕ್ಕೆ ಸ್ವಲ್ಪ ಪರಿಹಾರ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಆದರೂ ಕೂಡ ಎಲ್ಲಿ ಕೆಲವು ಕೈಗೊಂಡ ಪರಿಹಾರ ಕ್ರಮಗಳು ನಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇರೆಗೆ ಈ 3 ಜಿಲ್ಲೆಗಳಿಗೆ ಸುಮಾರು 300 ಕೋಟಿ ವೆಚ್ಚದಲ್ಲಿ ಎಲ್ಲೆಲ್ಲಿ ಕಡಲು ಕೊರೆತ ಸಮಸ್ಯೆ ಆಗ್ತಾ ಇದೆ ಅಂತ ಕಡೆ ಪರಿಹಾರ ಕ್ರಮಗಳನ್ನ ತಡೆಗಟ್ಟುವ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ 300 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನ ತಯಾರು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ಸುಮಾರು ಹೊಸದಾಗಿ ಕಡಲು ಕೊರತೆ ಸಮಸ್ಯೆ ಉದ್ಭವ ಆಗಿರುವಂತಹ ಸ್ಥಳಗಳಲ್ಲಿ ಅಥವಾ ಹಿಂದೆ ಮಾಡಿದ್ದು ದುರಸ್ತು ಆಗಿರುವಂತಹ ಸ್ಥಳಗಳಲ್ಲಿ ತಡೆಗಟ್ಟುವ ಕಾಮಗಾರಿಗಳನ್ನ ಕೈಗೊಳ್ಳಲಿಕ್ಕೆ ಉಡುಪಿ ಜಿಲ್ಲೆಗೂ ಕೂಡ 100 ಕೋಟಿ ರೂಪಾಯಿಗಳ ಒಂದು ಅಂದಾಜು ವೆಚ್ಚದ ಯೋಜನೆಯನ್ನ ಸಲ್ಲಿಸಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಇದನ್ನು ಆದಷ್ಟು ಶೀಘ್ರವಾಗಿ ನಾವು ಅಂತಿಮಗೊಳಿಸಿ 100 ಕೋಟಿ ರೂಪಾಯಿಯಷ್ಟು ಹಣವನ್ನ ಉಡುಪಿ ಜಿಲ್ಲೆಗೆ ಕೊಡುವುದರ ಜೊತೆಗೆ 3 ಜಿಲ್ಲೆಗೆ 300 ಕೋಟಿ ರೂಪಾಯಿಯನ್ನ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನ ಮಾಡಿದ್ದೇವೆ. ಅದರ ಜೊತೆಗೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲೂ ಕೂಡ ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಮಣ್ಣು ಕುಸಿಯುವಂತಹದ್ದು, ಗುಡ್ಡ ಕುಸಿಯುವಂತಹದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಇದಕ್ಕೂ ಕೂಡ ತಡೆಗಟ್ಟುವ ಕ್ರಮಗಳದ್ದು ಒಂದು ಗಂಭೀರ ಪ್ರಯತ್ನ ಆಗಬೇಕು ಅನ್ನೋ ಉದ್ದೇಶದಿಂದ ಉಡುಪಿ ಜಿಲ್ಲೆಯನ್ನು ಒಳಗೊಂಡು ಈ ಮಲೆನಾಡು ಮತ್ತು ಕರಾವಳಿಯ 6 ಜಿಲ್ಲೆಗಳೇನಿದಾವೆ ಈ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಇದಕ್ಕೂ ಕೂಡ ಎಲ್ಲಿ ಗುಡ್ಡ ಕುಸಿಯುವಂತ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಕಡೆಯಿಂದ ಅಧ್ಯಯನ ಮಾಡಿಸಿ ಅವರ ಒಂದು ಅಧ್ಯಯನ ವರದಿಯ ಆಧಾರದ ಮೇಲೆ ಒಂದು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಗುಡ್ಡ ಕುಸಿಯುವಂತಹದರ ಪ್ರದೇಶಗಳನ್ನ, ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ತಡೆಗೋಡೆಗಳನ್ನ ನಿರ್ಮಾಣ ಮಾಡುವಂತಹ ಕಾಮಗಾರಿಗೆ 500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅದರಲ್ಲಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಸುಮಾರು ಒಂದು 50 ಕೋಟಿ ರೂಪಾಯಿಗೆ ಅಂತಹ ಪ್ರದೇಶಗಳನ್ನ ಗುರುತಿಸಿ ಪ್ರಸ್ತಾವನೆಯನ್ನ ಕೊಡಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇವತ್ತು ಈ ಕಡಲು ಕೊರತೆಯ ಸಮಸ್ಯೆಯನ್ನ ಇಲ್ಲೇ ಬಂದು ನೋಡ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಭೇಟಿ ಕೊಟ್ಟಿದ್ದೇನೆ. ಇನ್ನು ಬೇರೆ ಬೇರೆ ಕಂದಾಯ ಇಲಾಖೆ ಕೆಲಸ ಕಾರ್ಯಗಳದ್ದು ಕೂಡ ನಾನು ಪರಿಶೀಲನೆಯನ್ನ ಇಟ್ಕೊಂಡಿದ್ದೇನೆ. ಸಂಜೆ ಉಳಿದಂತ ವಿಷಯಗಳು ತಮ್ಮ ಜೊತೆಗೆ ಸಂಜೆ ಹೇಳ್ತೇನೆ. ಸೊ ಉಡುಪಿ ಜಿಲ್ಲೆಗೆ ಕಡಲು ಕೊರೆತ ಸಮಸ್ಯೆ ಪರಿಹಾರಕ್ಕೆ ಒಂದು 100 ಕೋಟಿ ರೂಪಾಯಿ, ಗುಡ್ಡ ಕುಸಿಯುವಂತಹದ್ದು ತಡೆಗಟ್ಟುವ ಕಾಮಗಾರಿಗಳಿಗೆ ಸುಮಾರು ಒಂದು 50 ಕೋಟಿ ರೂಪಾಯಿ, ಈ 150 ಕೋಟಿ ಪ್ರಸ್ತಾವನೆಯನ್ನ ಆದಷ್ಟು ಶೀಘ್ರವಾಗಿ ಸಲ್ಲಿಸಲಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅವ್ರು ಏನು ಕೆಲವು ಇದು ಕಡಲು ಕೊರೆತ ತಡೆಗಟ್ಟುವಂತಹದ್ದು ಸರಿಯಾದ ಮಾದರಿ ಯಾವುದು ಅನ್ನುವಂತಹದ್ರ ಬಗ್ಗೆ
ಕಾಲದಿಂದನೂ ಕೂಡ ಇದು ಇನ್ನೂ ಚರ್ಚೆಯಾಗಿ ಉಳಿದಿದೆ. ಇದಕ್ಕೆ ಒಂದು ಅಂತಿಮ ಉತ್ತರ ನಿರ್ದಿಷ್ಟವಾಗಿ ಹೇಳುವಂತಹದ್ದು ಇಲ್ಲಿವರೆಗೂ ಕೂಡ, ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಸಜೆಷನ್ ಕೊಡ್ತಾರೆ. ಎಲ್ಲಾ ಸಜೆಷನ್ಗಳು ಟ್ರೈ ಮಾಡಿದೀವಿ, ಕೆಲವು ಸಕ್ಸೀಡ್ ಆಗಿದಾವೆ, ಕೆಲವು ಫೇಲ್ ಆಗಿದಾವೆ. ಹಾಗಾಗಿ ನನ್ನ ಹಂತದಲ್ಲೂ ಕೂಡ ನಾನು ಇದ್ರ ಬಗ್ಗೆ ಪರಿಣಿತರು, ವೈಜ್ಞಾನಿಕ ಪರಿಣಿತರನ್ನ ಕರೆಸಿ ಯಾವ ಮಾದರಿಯಲ್ಲಿ ಈ ತಡೆಗೋ ಕೆಲಸಗಳನ್ನ ಕೈಗೆತ್ಕೊಂಡ್ರೆ ಸೂಕ್ತ ಅನ್ನೋದು ನಾನು ಯಾಕಂದ್ರೆ ನನಗೂ ಸಮಾಧಾನ ಆಗ್ಬೇಕು, ನನಗೂ ಕನ್ವಿನ್ಸ್ ಆಗ್ಬೇಕು. ಸೊ ನನ್ನ ಹಂತದಲ್ಲಿಯೂ ಕೂಡ ಕೆಲಸವನ್ನ ಮಾಡಿ ಆ ನಂತರ ಈ ಕ್ರಿಯಾ ಯೋಜನೆಗೆ ಅನುಮೋದನೆಯನ್ನ ಕೊಡ್ತೇವೆ.